ನಮಸ್ಕಾರ ಫ್ರೆಂಡ್ಸ್, ನಾನು ಈ ದಿನ ಶಿವಮೊಗ್ಗದಿಂದ ಜೋಗ ಫಾಲ್ಸ್ ಕಡೆ ಹೋಗೋ ರೋಡಲ್ಲಿ ಇದ್ದೀನಿ. ಇದು ಊರ ಹೆಸರು ಬಂದುಬಿಟ್ಟು ಚೋರಡಿ ಅಂತ. ಶಿವಮೊಗ್ಗದಿಂದ ಒಂದು 25ರಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ನನ್ನ ಕಸಿನ್ನ ಭೇಟಿಯಾಗಲಿಕ್ಕೆ ಅಂತ ಬಂದಿದ್ದೆ. ಮಧ್ಯಾಹ್ನ ಮಳೆ ಬರ್ತಾಯಿತ್ತು, ಒಂಥರ ನೋಡಲಿಕ್ಕೂ ಒಂಥರ ವಾತಾವರಣ ತುಂಬ ಚೆನ್ನಾಗಿತ್ತು. ನನ್ನ ಕಸಿನ್ ಇಲ್ಲಿದ್ದಾರೆ ನೋಡಿ, ಇವರೇ ನನ್ನ ಕಸಿನ್ ಶಿವಕುಮಾರ್ ಅಂತ. ಮಧ್ಯಾಹ್ನ ಊಟಕ್ಕೆ ಮನೇಲಿ ಬೇಡ, ಇಲ್ಲ ಹೊರಗಡೆ ಒಂದು ಒಳ್ಳೆ ಹೋಟೆಲ್ ಇದೆ ಬಾ, ನಮ್ಮೂರಲ್ಲಿ ಭಾರಿ ಫೇಮಸ್ಸು ಅಂತ ಹೇಳಿದ್ರು. ಈ ಹೋಟೆಲ್ನ ವಿಶೇಷ ಏನಂದರೆ ಫಿಶ್ ಫ್ರೈಗೆ ಫೇಮಸ್ ಅಂತೆ. ನೋಡಿ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವರೇ ಈ ಹೋಟೆಲ್ನ ಮಾಲೀಕರು. ಇಲ್ಲಿ ವಿಶೇಷ ಏನಂದರೆ ನಿಮಗೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ ಊಟನ. ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾದ ಅನ್ನ ಹಾಕ್ತಾರೆ. ನೋಡಿ ಈಗ ಮಸಾಲೆ ಹಚ್ಚಿದ್ದು ಮೀನನ್ನ ತವಾದಲ್ಲಿ ಇಟ್ಟು ಫ್ರೈ ಮಾಡ್ತಿದ್ದಾರೆ. ಆಲ್ರೆಡಿ ಮಸಾಲೆ ಹಚ್ಚಿ ನೆನೆ ಹಾಕಿದ್ದಾರೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಅಂದರೆ ಕೆಂಪಿಗೆ ಮಸಾಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಮಗೆ ಮಲೆನಾಡು ಸೈಡು ಮಸಾಲೆ ಅರ್ಧಿ ಅಡುಗೆ ಮಾಡ್ತಾರೆ. ಅಲ್ಲಿ ಇದು ಹೇಗಿರುತ್ತೆ ಅಂದರೆ, ನಿಮಗೆ ನಾನ್ ವೆಜ್ ಯಾವುದೇ ತಿನ್ನಿ ಅದ್ಭುತವಾಗಿರುತ್ತೆ. ಮಲೆನಾಡಿನೆಲ್ಲ ನಾನ್ ವೆಜ್ಜಿಗೆ ಮಾತ್ರ ಫೇಮಸ್ ಅಂತ ನಾನು ಹೇಳಬಲ್ಲೆ ನಿಮಗೆ. ನೋಡಿ ಮೀನು ನಮ್ಮ ಮುಂದೆನೇ ನಿಮ್ಗೆ ಯಾವ ಪೀಸ್ ಬೇಕು ಅಂತ ಹೇಳಿ ಅದೇ ಪೀಸ್ಗಳನ್ನ ಅವರು ಫ್ರೈ ಮಾಡಿಕೊಡ್ತಾರೆ ನಮಗೆ. ನೋಡಿ ನಮಗೆ ಟೇಬಲ್ಗೆ ಒಂದು ಅಜ್ಜಿ ಬಾಳೆ ಎಲೆ ಇಟ್ಟರು. ಅದೇ ಹೇಳ್ದಲ್ಲ, ಇಲ್ಲಿ ವಿಶೇಷ ಬಂದ್ಬಿಟ್ಟು ಬಾಳೆ ಎಲೆ ಮೀನು ಊಟ ಅಂತ. ನಿಮಗೆ ಬಾಳೆ ಎಲೆ ಮೀನು ಊಟ ಅಲ್ಲದೆ ನಿಮಗೆ ಚಿಕನ್ ಮೀಲ್ಸ್ ಕೂಡ ಇದೆ. ಎಗ್ ಫ್ರೈಡ್ ರೈಸ್ ಮಾಡ್ತಾರೆ, ಆಮ್ಲೆಟ್ ಬೇಕಂದರೆ ಆಮ್ಲೆಟ್ ಮಾಡ್ತಾರೆ. ಆಮೇಲೆ ವೆಜಿಟೇರಿಯನ್ಸ್ಗೆ ವೆಜ್ ಮೀಲ್ಸ್ ಕೂಡ ಸಿಗುತ್ತೆ. ಬಟ್ ಇಲ್ಲಿ ಭಾರಿ ಫೇಮಸ್ ಅಂದರೆ ಫಿಶ್ ಮೀಲ್ಸ್ಗೆ ಎಲ್ಲರೂ ಪ್ರಿಫರ್ ಮಾಡೋದಂತೆ. ಇದು ನೋಡಿ, ಇದೊಂದೇ ಅಂತ, ಇದು ಮೀನಿನ ಮೊಟ್ಟೆ ಫ್ರೈ ಅಂತ ಈ ಡಿಶ್ ಹೆಸರು. ಈ ಮೀನಿನ ಮೊಟ್ಟೆ ಬಂದ್ಬಿಟ್ಟು ನಿಮಗೆ ಸೀಸನಲ್ಲಿ ಮಾತ್ರ ಸಿಗೋದು. ಸೊ ಯಾವಾಗಾದ್ರೂ ಸೀಸನಲ್ಲಿ ಮೀನು ಮೊಟ್ಟೆ ಹಾಕಿದಾಗ ಅದರದ್ದು ಒಂದು ಖಾದ್ಯ ಅಂದರೆ ಇದು ಮೀನಿನ ಮೊಟ್ಟೆಯ ಫ್ರೈ ಅಂತ ಮಾಡಿದ್ದಾರೆ. ತುಂಬ ರುಚಿಕರವಾಗಿತ್ತು. ಈ ಥರದ್ದು ಟೇಸ್ಟ್ ನಾನು ಮುಂಚೆ ಬೇರೆ ಕಡೆ ಮಾಡಿದ್ದೆ, ಬಟ್ ಅಷ್ಟು ರುಚಿ ಅನಿಸಲಿಲ್ಲ. ಇಲ್ಲಿ ಮಾತ್ರ ತುಂಬ ಅದ್ಭುತವಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಅದೃಷ್ಟ ಇವತ್ತು ಮೀನಿನ ಮೊಟ್ಟೆ ಫ್ರೈ ಕೂಡ ಸಿಕ್ತು. ನೋಡಿ ಬಿಸಿ ಬಿಸಿಯಾದ ಅನ್ನನ ಸರ್ವ್ ಮಾಡ್ತಾ ಇದ್ದಾರೆ. ನೋಡಿ ಹೋಗಿ ಹೆಂಗೆ ಎದೊಳ್ತಾ ಇದೆ, ತುಂಬಾ ಬಿಸಿ ಬಿಸಿ ಇದೆ. ಹೊರಗಡೆ ಮಳೆ, ಒಳಗಡೆ ಬಿಸಿ ಬಿಸಿಯಾದ ಊಟ. ನೋಡಿ ಮೀನಿನ ಸಾರು ಹಾಕಿದ್ರು. ಕಲರ್ಫುಲ್ಲಾಗಿದೆ. ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ವಾ, ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ. ನಿಜವಾಗ್ಲೂ ಮನೆಯಲ್ಲಿ ತಿಂದಂಗೆ ಅನಿಸ್ತಾಯಿದೆ. ಹೋಟೆಲಲ್ಲಿ ತಿಂದಿರೋ ಥರ ಫೀಲೇ ಆಗ್ತಿಲ್ಲ. ನೋಡಿ ಒಳ್ಳೆ ಫಿಶ್ ಫ್ರೈ, ನಾನು ಆಗಲೇ ತೋರಿಸಿದ್ನಲ್ಲ ನಮ್ಮ ಎದುರಿಗೆ ಮಾಡಿದ ಫ್ರೈ. ನೋಡಿ ಬಿಸಿ ಬಿಸಿದು ಎಲೆಗೆ ತಂದು ಸರ್ವ್ ಮಾಡ್ತಾಯಿದ್ದಾರೆ. ಮುಟ್ಟಕ್ಕೆ ಆಗ್ತಿಲ್ಲ ನನಗೆ, ತುಂಬ ಸುಡ್ತಾ ಇತ್ತು. ಹಾಗೆ ಸ್ವಲ್ಪ ಚಿಕನ್ ಸಾರು ಮತ್ತು ಒಂದು ಚಿಕನ್ ಪೀಸ್ ಕೂಡ ಹಾಕಿದ್ರು. ನೋಡಿ ಮುಟ್ಟಕ್ಕೆ ಆಗ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫಿಶ್ಶು. ಒಳ್ಳೆ ತಾಜಾ ಅಂದರೆ ಫಿಶ್ ಫ್ರೈ ತುಂಬ ಫ್ರೆಶ್ ಆಗಿದೆ. ಸಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇನ್ನೊಂದು ಫಿಶ್ಶು ಫ್ರೈ ಕೂಡ ಆರ್ಡ್ರ್ ಮಾಡ್ತಾರೆ ನನ್ನ ಕಸಿನು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿ ಮತ್ತು ಒಳ್ಳೆ ಉಪ್ಪು ಹುಳಿ ಎಲ್ಲ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬೆಂದಿತ್ತು ಕೂಡ. ಮತ್ತು ಇನ್ನೊಂದು ಸ್ವಲ್ಪ ಅನ್ನ ಬೇಕು ಅಂತ ಹಾಕ್ಸ್ಕೊಂಡೆ ನಾನು. ನಿಮ್ಗೆ ಇಲ್ಲಿ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ಅನ್ನ ತಿನ್ಬೋದು. ಮತ್ತು ಈ ಹೋಟೆಲ್ ಬಂದ್ಬಿಟ್ಟು ನಿಮಗೆ ಶಿವಮೊಗ್ಗದಿಂದ ಅದೇ ಹೇಳಿದ್ನಲ್ಲ ಆಗಲೇ ನಿಮಗೆ 25ರಿಂದ 28 ಕಿಲೋಮೀಟ್ರ್ ದೂರದಲ್ಲಿದೆ. ಇಲ್ಲಿ ಯಾವಾಗಾದ್ರೂ ಬಂದಾಗ ನೀವು ವಿಸಿಟ್ ಮಾಡಿ, ಖಂಡಿತ ತುಂಬ ಇಷ್ಟಪಡ್ತೀರಾ. ಇದರ ಲೊಕೇಶನು ಮತ್ತು ಹೋಟೆಲ್ ಮಾಲೀಕರ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಕೂಡ ಹೋಗಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮಸ್ಕಾರ.